ನಾವು ದೂರ ಆಗೋದಕ್ಕೆ ನೀವು ಯಾರೂ ಕಾರಣ ಅಲ್ಲ ಮಾವ. ಹಾಗಾಗಿ ನಾವಿಬ್ಬರು ಒಂದಾಗಬೇಕು ಅಂದರೆ ಅದು ಸಹಜವಾಗಿ ಆಗಬೇಕು, ತಾನಾಗಿ ಆಗಬೇಕು, ನಾವಿಬ್ಬರು ಒಪ್ಪಾಗಬೇಕು ಅನ್ನೋದಿತ್ತು ಅಷ್ಟೇ. ಆಗಲೇ ನಮ್ಮಿಬ್ಬರ ಪ್ರೀತಿಗೆ ಒಂದು ಬೆಲೆ ಅಂತ ಸಿಗೋದು. ನಮ್ಮಿಬ್ಬರ ಪ್ರೀತಿ ಮೇಲೆ ನನಗೆ ನಂಬಿಕೆ ಇದೆ ಮಾವ. ಭೂಮಿಕಾ ಅವರು ನನ್ನ ಅರ್ಥ ಮಾಡ್ಕೋತಾರೆ, ಒಪ್ಕೋತಾರೆ, ನನ್ನ ಹತ್ರ ಬರ್ತಾರೆ ಅಂತ. ಹಾಗಾಗಿ ನಾನು ಕಾಯ್ತಾ ಇದ್ದೀನಿ. ಅಳಿಯಂದ್ರೆ, ರಾಮನಿಗೆ ತಾನೇ ಹೋಗಿ ಸೀತೆನ ಪಡ್ಕೊಳ್ಳೋ ಶಕ್ತಿ ಇರಲಿಲ್ವಾ? ಆದರೂ ಅವನು ಹನುಮಂತನ ಸಹಾಯ ಪಡಿತಾನೆ, ವಾನರ ಸೈನ್ಯ ಸಹಾಯ ಪಡಿತಾನೆ. ಅಷ್ಟೇ ಯಾಕೆ, ಒಂದು ಒಳ್ಳೆಲಿನ ಸಹಾಯ ಕೂಡ ಪಡಿತಾನೆ. ಯಾಕೆ ಹೇಳಿ? ರಾಮಾಯಣ ಅನ್ನೋದು ತನ್ನ ಒಬ್ಬನಿಂದನೇ ಆಯ್ತು ಅನ್ನೋ ಹಾಗಾಗಬಾರದು ಅಂತ. ರಾಮ ಸೀತೆ ಒಂದಾಗೋದ್ರಲ್ಲಿ ಎಲ್ಲರ ಪ್ರಯತ್ನ ಫಲಗಳು ಇರಬೇಕು ಅಂತ. ಹಾಗೆ ನಿಮ್ಮ ವಿಷಯದಲ್ಲಿ ಕೂಡ ನಾವು ನಮ್ಮ ಕೈಲಾದದ್ದನ್ನ ಮಾಡ್ತಾ ಇದ್ದೀವಿ. ನೀವಿಬ್ರು ಒಂದಾಗಬೇಕು, ಸಂತೋಷವಾಗಿರ್ಬೇಕು ಅನ್ನೋದಷ್ಟೇ ನಮ್ಮ ಆಸೆ. ಅದಕ್ಕೆ ಆನಂದು, ಅಪರ್ಣ, ಭಾಗ್ಯಕ್ಕ, ಮಲ್ಲಿ, ನಾನು ಎಲ್ಲ ಪ್ರಯತ್ನ ಪಡ್ತಾ ಇದ್ದೀವಿ. ನಮ್ಮ ಅಳಿಲ್ ಸೇವೆ ಮಾಡ್ತಾ ಇದ್ದೀವಿ. ನಾನು ಭೂಮಿಕಾ ಹತ್ರ ಮಾತಾಡಿದ್ದೀನಿ. ಅವಳು ನಿಮಗೋಸ್ಕರ ಕಾಯ್ತಾ ಇದ್ದಾಳೆ. ನೀವಲ್ಲಿಗೆ ಹೋಗಿ ಮಾತಾಡಿ ಎಲ್ಲವನ್ನ ಬಗೆಹರಿಸ್ಕೊಳ್ಳಿ. ನಿಮಗೋಸ್ಕರ ಅವಳು, ಅವಳಿಗೋಸ್ಕರ ನೀವು ಹುಟ್ಟಿರೋದು. ಹೋಗ್ಬಿಟ್ಟು ಬನ್ನಿ ಅಳಿಯಂದ್ರೆ, ಒಳ್ಳೇದಾಗ್ಲಿ. ಸರಿ, ನಾನು ನಿಮಗೆ ಲೊಕೇಶನ್ ಕಳಿಸ್ತೀನಿ, ಹೊರಟು ಬನ್ನಿ. ಹಾಂ ಮಾವ, ನಾನು ಈಗಲೇ ಹೋಗ್ತೀನಿ. ಹಲೋ ಆನಂದ್, ಅಳಿಯಂದ್ರು ಅಲ್ಲಿಗೆ ಹೊರಟಿದ್ದಾರೆ. ಎಲ್ಲ ವ್ಯವಸ್ಥೆ ಆಗಿದೆ ಅಲ್ವೇನಪ್ಪ? ಅಂಕಲ್, ಎಲ್ಲ ರೆಡಿ ಮಾಡಿದ್ದೀನಿ. ವೆರಿ ಗುಡ್, ವೆರಿ ಗುಡ್. ಓಕೆ. ಡಾರ್ಲಿಂಗ್, ಮಮ್ಮಿ ನೋಡಿದ್ರೆ ಫೋನ್ ಮಾಡಿದ್ರು ನೀವಿಬ್ಬರೇ ಇರ್ತೀರಾ ಅಂತ ಹೇಳಿ. ಕೇಳಿದೇನು ಕರೆಕ್ಟಾಗಿ ಹೇಳಿಲ್ಲ. ಎಲ್ಲಿಗೆ ಹೋದ್ರು? ಗೊತ್ತಿಲ್ಲ ಚಿಕ್ಕಿ, ತಾತನ ಜೊತೆ ಹೋದ್ರು. ತಾತನ? ಯಾವ ತಾತನೋ? ಅದೇ ಚಿಕ್ಕಿ, ಪಾರ್ಕ್ ಅಲ್ಲಿ ಒಬ್ರು ಬೋಡ ತಾತ ಸಿಕ್ಕಿದ್ರು ಅಂತ ಹೇಳಿದ್ನಲ್ಲ, ಆ ತಾತನೇ. ನೀವೇ ಕಳ್ಸಿದ್ರಲ್ಲ ಮಾತಾಡು ಅಂತ. ಡಾರ್ಲಿಂಗ್, ಅವರಿಗೆ ಈ ಮನೆ ಅಡ್ರೆಸ್ ಹೇಗೆ ಗೊತ್ತಾಯ್ತು? ಅವ್ರೆಲ್ಲಿ ಸಿಕ್ಕಿದ್ರು? ಅವರು ಮೊನ್ನೆನೇ ಸಿಕ್ಕಿದ್ರು, ಇವತ್ತು ಸಿಕ್ಕಿದ್ರು. ಅವ್ರ ನಂಬರಿಂದ ನಿಂಗೆ ಕಾಲ್ ಮಾಡನಲ್ಲ ಚಿಕ್ಕಿ. ಮೊನ್ನೆ ಸಿಕ್ಕಿದಾಗ ಮನೆಗೆ ಬನ್ನಿ ಅಂದ್ರೆ ಬಂದಿರ್ಲಿಲ್ಲ, ಅದಕ್ಕೆ ಇವತ್ತು ನಾವೇ ಕರ್ಕೊಂಡು ಬಂದ್ವಿ. ಅವ್ರು ಇಲ್ಲಿಗೆ ಬಂದಿದ್ರಾ? ಆಮೇಲೆ ಏನಾಯ್ತು? ನಾವು ಅವ್ರನ್ನ ಕರ್ಕೊಂಡು ಬಂದ್ವಾ. ಮನೆಯಲ್ಲಿ ಪಪ್ಪಾನೂ ಇರಲಿಲ್ಲ, ಮ್ಯಾಮೂ ಇರಲಿಲ್ಲ. ಆಮೇಲೆ ಮ್ಯಾಮ್ ಬಂದ್ರು. ಆಮೇಲೆ ನಾನು ಮಳ್ಳಿ ಚಿಕ್ಕಿಗೆ ಫೋನ್ ಮಾಡ್ತೀನಿ, ಅವ್ರು ಬರ್ತಾರೆ ಅಂತ. ಮತ್ತೆ ಅವ್ರ ಜೊತೆ ಹೋದ್ರು. ಡಾರ್ಲಿಂಗ್, ನಿಜವಾಗ್ಲೂ ಅದೇ ತಾತನ? ಅವರೇನಾ? ಹ್ಞೂ ಚಿಕ್ಕಿ, ನಾವ್ಯಾಕೆ ಸುಳ್ಳು ಹೇಳಿ? ಅಯ್ಯೋ ದೇವ್ರೆ, ಇವ್ರವ್ರನ್ನ ಎಲ್ಲಿ ಕರ್ಕೊಂಡು ಹೋಗಿರ್ಬೋದು? ಏನಾಗಿರ್ಬೋದು? ಒಂದು ಗೊತ್ತಾಗ್ತಾ ಇಲ್ವಲ್ಲ. ಫೋನ್ ಮಾಡ್ಲಾ? ಬೇಡ ಬೇಡ, ಅಲ್ಲಿ ಏನಾಗ್ತಿದೆ ಅಂತ ಗೊತ್ತಿಲ್ವಲ್ಲ, ಕಾಯೋಣ. ಚಿಕ್ಕಿ, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಕಣ. ಫೋನ್ ಮಾಡು, ಮಮ್ಮಿ ಎಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ. ಬೇಡ ಬೇಡ, ಅವರಿಬ್ರು ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡ್ತಾ ಇರ್ತಾರೆ, ಮಾತಾಡ್ಕೊಂಡು ಬರ್ಲಿ. ನನಗೆ ಈಗ ಗೊತ್ತಾಗಿದೆ ನನ್ನನ್ನು ಪ್ರೀತಿಸೋರ್ಗೆ ನಾನು ಎಷ್ಟು ನೋವು ಕೊಟ್ಟಿದ್ದೀನಿ ಅಂತ. ಉದ್ದೇಶಪೂರ್ವಕವಾಗಿ ನಾನು ಹಾಗೆ ಮಾಡ್ತಾ ಇದ್ದಿದ್ರು ನನ್ನಿಂದ ನೋವಾಗಿರೋದಂತೂ ಸತ್ಯ ಅಲ್ವಾ? ಇವತ್ತು ನನ್ನ ತಂದೆನ ನೋಡಿದ್ಮೇಲೆ ನನ್ಗೆ ಅರ್ಥ ಆಗಿದ್ದೇನು ಅಂದ್ರೆ, ನಮ್ಮಪ್ಪ ನೋಡಿದ್ಮೇಲೆ ನನಗಾಗಿದ್ದ ಖುಷಿ, ನನಗೆ ಸಿಕ್ಕಿದ ಸಂತೋಷ, ಅವರಿಂದ ಸಿಕ್ಕಿರೋ ಪ್ರೀತಿ ನನ್ನ ಮಗನಿಗೂ ಅವನಪ್ಪನಿಂದ ಸಿಗ್ಬೇಕಲ್ವಾ? ಅವನು ಅದನ್ನ ಬಯಸ್ತಾನಲ್ವಾ? ಅವನಿಗೂ ಅಪ್ಪ ಅಂತ ಕರಿಬೇಕು ಅಂತ ಅನ್ಸುತ್ತಲ್ವಾ? ಆದ್ರೆ ಆ ಆಸೆನ ನಾನು ತುಳಿತಾ ಇದ್ದೀನಿ.
ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಿದೆ. ಆಂಟಿ ಸರ್ಪ್ರೈಸ್ ಅಂತ ಹೇಳಿದ್ರಿ, ಇಲ್ಲಿ ನೋಡಿದ್ರೆ ಪಪ್ಪನು ಮತ್ತೆ ಮ್ಯಾಮ್ ಇದಾರೆ. ಅದೇ ಸರ್ಪ್ರೈಸು, ಗೊತ್ತಾಗತ್ತೆ ಇರಿ. ಅಪ್ಪನ ಮಾತು ಕೇಳಿದ್ಮೇಲೆ ನನ್ಗೆ ಅರ್ಥ ಆಯ್ತು ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ. ಅವ್ರು ಹೇಳಿದ ಸತ್ಯ. ಜೀವನ ಅನ್ನೋದು ತುಂಬಾನೇ ಅನ್ಸರ್ಟನ್. 4 ದಿನದ ಬದುಕು ಅಂತಾರಲ್ಲ, ಅದು ತುಂಬಾನೇ ಚಿಕ್ಕದು. ನಾವೆಲ್ಲರೂ ಏನಾಗ್ತೀವೋ ಹೇಗಿರ್ತೀವೋ ಯಾರಿಗೂ ಗೊತ್ತಿಲ್ಲ. ಆದ್ರೆ ಒಂದಿನ ಇಂಥವ್ರ ಜೊತೆ ಬದುಕಬೇಕು ಅಂತ ಅನ್ನಿಸ್ದಾಗ ಅವ್ರ ಜೊತೆ ಪ್ರೀತಿಯಿಂದ ಬದುಕಬೇಕು. ಮನಸ್ಸೇನು ಹೇಳುತ್ತೋ ಅದನ್ನೇ ಮಾಡಬೇಕು. ಚಿಕ್ಕಿ, ಅವರಿಬ್ರು ಏನ್ ಮಾತಾಡ್ತಾ ಇದಾರ? ನೀನು ಕೇಳಿಸ್ತಾ ಇದೆಯಾ? ಇಲ್ಲ. ಹಾಗಿದ್ರೆ ನನಗೆ ಹೇಗೆ ಕೇಳಿಸುತ್ತೆ ಅಲ್ವಾ? ಹಾ, ನೋಡೋಣ ಇರು. ಏನ್ ಸಾಕು ಗೌತಮವ್ರು, ಏನ್ ನಾವೀಗಿರ್ಬಾರ್ದು, ದೂರ ಇರಬಾರ್ದು. ಪ್ರಪಂಚದಲ್ಲಿ ಯಾವ ಶಕ್ತಿನೂ ನಮ್ಮನ್ನ ದೂರ ಮಾಡಬಾರ್ದು. ನಿಮ್ ಪ್ರೀತಿ ನನಗೆ ಧೈರ್ಯ. ನೀವು ಒಬ್ರು ಸಿಕ್ಕಿದ್ರೆ ಸಾಕು.